ಒಬ್ಬರು ಜೀವ ಉಳಿಸೋ ಅರವಳಿ ತಜ್ಞ ಅಂದರೆ ಡಾಕ್ಟರ್, ಇನ್ನೊಬ್ಬರು ಕಣ್ಣಿಗೆ ಬೆಳಕು ನೀಡೋ ಐ ಸರ್ಜನ್. ಆದರೆ ಪ್ರೀತಿಯಿಂದ ಶುರುವಾದ ಈ ಇಬ್ಬರು ವೈದ್ಯರ ಸಂಸಾರದಲ್ಲಿ ನಡೆದಿದ್ದೇ ಬೇರೆ. ಹೆಂಡತಿಯ ಅನುಮಾನದ ಬೆಂಕಿಗೆ ಡಾಕ್ಟರ್ ಕೊಲೆ. ಇದರ ಹಿಂದೆ ಇರೋ ಅಸಲಿ ರಹಸ್ಯ ಏನು? ಪತಿಯನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾಳೆ. ಹೆತ್ತ ಮಗನನ್ನು ಬಿಡದೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾಳೆ. ಆಮೇಲೆ ತಾನು ಇನ್ಸುಲಿನ್ ಚುಚ್ಚಿಕೊಂಡು ಸಾಯೋ ನಾಟಕವನ್ನು ಆಡಿದ್ದಾಳೆ. ಧಾರವಾಡದ ಡಾಕ್ಟರ್ ಕಿರಣ್ ಕೊಲೆ ಪ್ರಕರಣದಲ್ಲಿ ಈಗ ಬಯಲಾಗುತ್ತಿರುವುದು ಈ ಅಚ್ಚರಿಯ ವಿಚಾರಗಳು. ಬಡ ರೋಗಿಗಳಿಗೆ ದೇವರಾಗಿದ್ದ ಡಾಕ್ಟರ್ ಸ್ವಂತ ಮನೆಯಲ್ಲೇ ನರಕವನ್ನ ಅನುಭವಿಸುತ್ತಿದ್ದರು. ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕ ಪ್ರೀತಿ ಕೊಲೆಯಲ್ಲಿ ಅಂತ್ಯವಾಗಿದ್ದು ಯಾಕೆ? ಲೇಡಿ ಡಾಕ್ಟರ್ ಪ್ರಿಯಾಂಕಾ ಪತಿಯನ್ನೇ ಮುಗಿಸಲು ಸ್ಕೆಚ್ ಹಾಕಿದ್ದು ಅಷ್ಟಕ್ಕೂ ಯಾಕೆ ಅನ್ನೋ ವಿಚಾರ ಈಗ ಎಲ್ಲರನ್ನ ತಲ್ಲಣಗೊಳಿಸಿದೆ. ಹೌದು ಸ್ನೇಹಿತರೆ, ಧಾರವಾಡದಲ್ಲಿ ನಡೆದಂತಹ ಈ ಮರ್ಡರ್ ಮಿಸ್ಟ್ರಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ. ಕಣ್ಣಿಗೆ ಬೆಳಕು ನೀಡಬೇಕಾದ ತಜ್ಞೆ, ಕಣ್ಣು ಮುಚ್ಚಿ ಮಲಗಿದವರ ಪ್ರಾಣ ಕಾಯಬೇಕಾದ ಅರವಳಿ ತಜ್ಞ, ಇಬ್ಬರು ಸಮಾಜದಲ್ಲಿ ಗೌರವ ಇರುವಂತಹ ದೊಡ್ಡ ಡಾಕ್ಟರ್ಸ್. ಆದರೆ ಅದೇ ಇಬ್ಬರು ಡಾಕ್ಟರ್ಗಳ ಸಂಸಾರ ಕರಾಳ ಮುಖದ ಹಿಂದೆ ಇಂಥದೊಂದು ಭಯಾನಕ ರಕ್ತ ಚರಿತ್ರೆ ಅಡಗಿದೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಅಕ್ಕಪಕ್ಕದವರು ಇವರನ್ನ ದೇವರಂತೆ ಕಾಣುತ್ತಿದ್ದರು. ಎಂತಹ ಜೋಡಿ ಅಂತ ಕೆಲವೊಬ್ಬರು ಅಸೂಯೆ ಕೂಡ ಪಡೆಯುತ್ತಿದ್ದರು. ಆದರೆ ಅವರಿಬ್ಬರ ಸಂಸಾರದಲ್ಲಿ ಇದ್ದಿದ್ದೇ ಒಂದು ಭಯಂಕರ ರಹಸ್ಯ. ಹೆತ್ತ ಮಗನ ರಕ್ತಸ್ರಾವ, ಪತಿಯ ಹೆಣ, ತನ್ನ ದೇಹಕ್ಕೆ ಇನ್ಸುಲಿನ್ ಇಂಜೆಕ್ಷನ್. ಹೌದು, ಧಾರವಾಡದ ಡಾಕ್ಟರ್ ಕಿರಣ್ ಕೊಲೆ ಪ್ರಕರಣ ಹಿಂದೆ ಬಯಲಾಗುತ್ತಿರುವುದು ಆ ಕಣ್ಣೀರಿನ ರಕ್ತ ಸಿಕ್ತ ರಹಸ್ಯ ಪೊಲೀಸ್ ಅಧಿಕಾರಿಗಳನ್ನ ಶಾಕ್ ಮೇಲೆ ಶಾಕ್ ಕೊಡುತ್ತಿದೆ. ಹೌದು, ಕತೆ ಶುರುವಾಗುವುದು ಇಂದಿಗೆ 9 ವರ್ಷಗಳ ಹಿಂದೆ. ಸಂಕೇಶ್ವರ ತಾಲೂಕಿನ ಹೆಬ್ಬಾಳ ಗ್ರಾಮದ ಡಾಕ್ಟರ್ ಕಿರಣ್ ಹೊನ್ನಣ್ಣವರ್ ಅರವಳಿ ತಜ್ಞರಾಗಿದ್ದರು. ಸಾಮಾನ್ಯ ಕುಟುಂಬದಿಂದ ಬಂದ ಕಿರಣ್ಗೆ ಬಡವರ ಮೇಲೊಂದು ವಿಶೇಷ ಕಾಳಜಿ ಕೂಡ ಇತ್ತು. ಆದರೆ ಕಣ್ಣಿನ ಡಾಕ್ಟರ್ ಆಗಿದ್ದ ಪ್ರಿಯಾಂಕಾ ಶ್ರೀಮಂತ ಕುಟುಂಬದ ಹಿನ್ನೆಲೆಯವಳು. ಇಬ್ಬರು ಡೈವರ್ಸಿಗಳಾಗಿದ್ದರು. ಅಂದ್ರೆ ಅವರ ಮೊದಲ ಮದುವೆಗಳು ಡೈವರ್ಸ್ ನಲ್ಲಿ ಅಂದ್ರೆ ವಿಚ್ಛೇದನದಲ್ಲಿ ಕೊನೆಯಾಗಿದ್ದವು. ಆಮೇಲೆ ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಪರಿಚಯವಾಗಿ ಪ್ರೀತಿಸಿ ಇಬ್ಬರು ಎರಡನೇ ಮದುವೆಯಾಗಿದ್ದಾರೆ. ಮೇಲ್ನೋಟಕ್ಕೆ ಇದು ಡಾಕ್ಟರ್ಸ್ ಜೋಡಿಯ ಸುಂದರ ಸಂಸಾರದಂತೆ ಕಂಡರೂ ಒಳಗೆ ಧಗಧಗಿಸುತ್ತಿದ್ದ ಅನುಮಾನದ ಜ್ವಾಲಾಮುಖಿ ಯಾರಿಗೂ ಕೂಡ ತಿಳಿದಿರಲಿಲ್ಲ. ವೈದ್ಯೆಯಾಗಿದ್ದರೂ ಪ್ರಿಯಾಂಕಾ ಮಾತ್ರ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇರುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದು ಅನುಮಾನದ ದೆವ್ವ. ದಿನ ಕಳೆದಂತೆ ವಿಕೋಪಕ್ಕೆ ತಿರುಗಿದೆ. ಪತಿಯ ಪ್ರತಿಯೊಂದು ನಡವಳಿಕೆ ಮೇಲೂ ಕಣ್ಣು ಹಾಕಿದ್ದಾಳೆ. ಡಾಕ್ಟರ್ ಕಿರಣ್ ಅವರ ಕಡೆಯವರು ಮನೆಗೇನಾದರೆ ಬಂದರೆ ಸಾಕು, ಮಹಾಭಾರತವೇ ಮನೆಯಲ್ಲಿ ಶುರುವಾಗುತ್ತಿತ್ತು. ಅವರು ಯಾಕೆ ಬಂದರು, ಎಷ್ಟು ದಿನ ಇರುತ್ತಾರೆ, ಇಲ್ಲೇ ಯಾಕೆ ಬರಬೇಕು, ನಮ್ಮ ಮನೆಯಲ್ಲಿ ಬೇಕಾ, ಬೇರೆ ಮನೆ ಇಲ್ಲವಾ? ಈ ರೀತಿ ಬಂದ ತಕ್ಷಣ ಸಂಬಂಧಿಕರ ಎದುರುಗಡೆನೆ, ಸ್ನೇಹಿತರ ಎದುರುಗಡೆನೆ ಈ ಪ್ರಿಯಾಂಕಾ ಕಿರಣ್ ಮೇಲೆ ದರ್ಪವನ್ನ ತೋರಿಸುತ್ತಿದ್ದರು. ಇದರಿಂದ ಕಿರಣ್ ನಿಜಕ್ಕೂ ಸೋತು ಹೋಗಿದ್ದರು. ತುಂಬಾನೇ ಬೇಜಾರು ಪಡುತ್ತಿದ್ದರು. ಯಾಕಾದರೂ ಇವಳನ್ನ ಮದುವೆ ಆದವಾಗ ಅಂತ ಪದೇ ಪದೇ ಹೇಳಿಕೊಳ್ಳುತ್ತಿದ್ದರು. ಹೀಗಾಗಿ ಪ್ರಿಯಾಂಕಾ ಮತ್ತು ಕಿರಣ್ ನಡುವೆ ಒಂದು ಅಘೋರವಾದಂತಹ ಒಂದು ಮಹಾಭಾರತ ಅವರ ಮನಸ್ಸಿನಲ್ಲಿ ನಡೆದಿತ್ತು. ಹೊರಗಡೆ ನಗುತ್ತಾ ರೋಗಿಗಳಿಗೆ ಜೀವ ಕೊಡುತ್ತಿದ್ದ ಡಾಕ್ಟರ್ ಕಿರಣ್ ಮನೆ ಮೆಟ್ಟಲು ಹತ್ತುತ್ತಿದ್ದಂತೆ ಹೆಂಡತಿಯ ಕಿರುಕುಳಕ್ಕೆ ನಲುಗಿ ಹೋಗಿದ್ದರು. ತೀವ್ರ ಮಾನಸಿಕ ಹಿಂಸೆಯಿಂದ ಅವರು ಇತ್ತೀಚೆಗೆ ಸಂಪೂರ್ಣ ಮೌನಕ್ಕೆ ಜಾರಿದ್ದರು ಅಂತ ಕೂಡ ಕೆಲವರು ಅವರ ಆಪ್ತರು ಹೇಳುತ್ತಾರೆ. ಹೌದರು, ಇತ್ತೀಚೆಗೆ ಅವರು ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ, ಯಾರ ಫೋನ್ಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ, ಕೆಲವೊಮ್ಮೆ ರೋಗಿಗಳ ಜೊತೆನೂ ಸರಿಯಾಗಿ ನಡ್ಕೊಳ್ಳುತ್ತಿರಲಿಲ್ಲ ಅನ್ನೋದು ಇತ್ತೀಚೆಗೆ ತಿಳಿದು ಬಂದಿತ್ತು. ಇದಕ್ಕೆಲ್ಲ ಕಾರಣ ಅವರ ಮನಸ್ಸಿನಲ್ಲಿದ್ದಂತಹ ಆ ದೆವ್ವ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಸ್ವಂತ ಹೆಂಡತಿ ಕೊಡುತ್ತಿದ್ದಂತಹ ಕಾಟ. ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಅನುಮಾನವಾಗಿ ನೋಡುತ್ತಿದ್ದಂತಹ ಹೆಣ್ಣು ಇವರ ಮೇಲೆ ಒಂದು ರೀತಿ ಭೀತಿಯ ಛಾಯೆಯನ್ನ ಬಿಟ್ಟಿದ್ದಳು ಅಂತ ಹೇಳಬಹುದು. ಯಾರ ಜೊತೆಗೂ ತಮ್ಮ ಕಣ್ಣೀರಿನ ಕಥೆಯನ್ನ ಹಂಚಿಕೊಳ್ಳದ ಆ ಮೌನವೇ ಕೊನೆಗೊಂದು ದಿನ ಅವರ ಪಾಲಿಗೆ ಮೃತ್ಯುವಾಗಿ ಕಾಡುತ್ತೆ ಅಂತ ಡಾಕ್ಟರ್ ಕಿರಣ್ ಎಂದು ಅಂದುಕೊಂಡಿರಲಿಲ್ಲ. ಹೌದು, ಅದು ಜುಲೈ ತಿಂಗಳು. ಡಾಕ್ಟರ್ ಕಿರಣ್ ಇನ್ನೇನು ತಿಂಡಿಯನ್ನ ಮುಗಿಸಿಕೊಂಡು ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಆದರೆ ಅದೇನಾಯ್ತೋ ಗೊತ್ತಿಲ್ಲ.
ಅನುಮಾನದ ಕಿಡಿ ಮನಸ್ಸಿನಲ್ಲಿದ್ದಾಗ ಆ ಹೆಂಡತಿ ಪದೇ ಪದೇ ಏನೇನೋ ಹೇಳುತ್ತಿದ್ದಳು. ಆಗ ಅರ್ಧಕ್ಕೆ ಬಿಟ್ಟು ಇನ್ನೇನು ಆಸ್ಪತ್ರೆಗೆ ಹೋಗಬೇಕು, ನಾಷ್ಟಾನೂ ಬೇಡ ತಿಂಡಿನೂ ಬೇಡ ಅಂತ ಕಿರಣ್ ಅಲ್ಲಿಂದ ಹೊರಗೆ ಹೋಗಲು ಮುಂದಾಗಿದ್ದಾರೆ. ಅಷ್ಟರಲ್ಲೇ ದಂಪತಿಗಳ ನಡುವೆ ಜಗಳ ತಾರಕಕ್ಕೆ ಏರಿದೆ. ಅನುಮಾನದ ಅಮಲೇರಿದ್ದ ಪ್ರಿಯಾಂಕಾಗೆ ಅಲ್ಲೇ ಸಿಕ್ಕಿದ್ದು ನೋಡಿ ಆಪಲ್ ಅನ್ನ ಕಟ್ ಮಾಡುವಂತಹ ಚಾಕು, ಹರಿತವಾದಂತಹ ಚಾಕು, ಅದೇನಾಯ್ತೋ ಗೊತ್ತಿಲ್ಲ. ಕ್ಷಣಾರ್ಧದಲ್ಲಿ ಆಕೆ ಕಣ್ಣು ಕತ್ತಲೆ ಕಟ್ಟಿತ್ತು. ತನ್ನ ಪತಿಯ ಎದೆಯನ್ನೇ ಚಾಕುವಿನಿಂದ ಹರಿದು ಹಾಕಿದ್ದಾಳೆ. ಇರಿದಿದ್ದಾಳೆ, 2 ಅಲ್ಲ 3 ಅಲ್ಲ 10 ಬಾರಿ ಇರಿದಿದ್ದಾಳೆ. ಅಂದರೆ ಅವಳಿಗೆ ತನ್ನ ಗಂಡನ ಮೇಲೆ ಎಷ್ಟು ಅನುಮಾನ ಇತ್ತು ಅನ್ನೋದನ್ನ ಇದರಿಂದಲೇ ನಾವು ಸಾಬೀತುಪಡಿಸಬಹುದು. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ ಡಾಕ್ಟರ್ ಕಿರಣ್ ಅಲ್ಲಿಯೇ ಪ್ರಾಣವನ್ನ ಬಿಟ್ಟಿದ್ದಾರೆ. ಆದರೆ ಆ ರಾಕ್ಷಸಿಯ ಕ್ರೌರ್ಯ ಅಲ್ಲಿಗೆ ನಿಂತಿಲ್ಲ ಸ್ನೇಹಿತರೆ. ತಂದೆಯ ಕೊಲೆಯನ್ನು ಕಣ್ಣಾರೆ ಕಂಡಂತಹ ಕಿರುಚುತ್ತಿದ್ದ ಸ್ವಂತ ಮಗ ನಿಹಿಲ್ ಮೇಲೂ ಆಕೆ ಎಗರಿದ್ದಾಳೆ. ಬಾಲಕನಿಗೆ 2 ಕಡೆ ಚಾಕುವಿನಿಂದ ಸಾಯಲು ಬಿಟ್ಟಿದ್ದಾಳೆ. ಆಮೇಲೆ ಪೊಲೀಸರು ತನ್ನನ್ನು ಹಿಡಿಯುತ್ತಾರೆ ಎಂಬ ಭಯದಿಂದ ಅಥವಾ ತಾನು ಸಾಯಬೇಕೆಂಬ ಹಠದಲ್ಲೋ ತನ್ನದೇ ದೇಹಕ್ಕೆ ಭಾರೀ ಪ್ರಮಾಣದ ಇನ್ಸುಲಿನ್ ಚುಚ್ಚಿಕೊಂಡಿದ್ದಾಳೆ. ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿದಾಗ ಅಲ್ಲೊಂದು ಭಯಾನಕ ದೃಶ್ಯ ಎದುರಾಗಿತ್ತು. ನೆಲದ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಡಾಕ್ಟರ್ ಕಿರಣ್ ಹೆಣ, ಪಕ್ಕದಲ್ಲಿ ನಿತ್ರಾಣಳಾಗಿ ಬಿದ್ದಿದ್ದ ಪ್ರಿಯಾಂಕಾ. ಆದರೆ ಅದೇ ರಕ್ತದ ಮಡುವಿನಲ್ಲಿ ನರಳುತ್ತಿದ್ದ ಬಾಲಕ ನಿಹಿಲ್ ಇನ್ನೂ ಉಸಿರಾಡುತ್ತಿದ್ದನ್ನ ಪೊಲೀಸರು ಗಮನಿಸಿದ್ದಾರೆ. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಸಾಗಿಸಿ ಜೀವ ಉಳಿಸುವ ಪ್ರಯತ್ನ ಮಾಡಿದ್ದಾರೆ. ಇತ್ತ ಇನ್ಸುಲಿನ್ ಚುಚ್ಚಿಕೊಂಡು ಲೋ ಶುಗರ್ ಆಗಿದ್ದ ಲೇಡಿ ಡಾಕ್ಟರ್ ಪ್ರಿಯಾಂಕಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸದ್ಯ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಳು. ತನ್ನದೇ ಪತಿಯನ್ನ ಕೊಂದಿರುವುದಾಗಿ ಆಕೆ ಮುಂದೆ ಪೊಲೀಸರ ಮುಂದೆ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ನೋಡಿದಿರಾ ಸ್ನೇಹಿತರೆ, ಒಂದು ಅನುಮಾನದ ಕಿಡಿ ಯಾವ ಮಟ್ಟಕ್ಕೆ ಒಂದು ಸುಂದರ ಸಂಸಾರವನ್ನೇ ಹಾಳು ಮಾಡಬಲ್ಲದು ಅನ್ನೋದಕ್ಕೆ ಇದೊಂದು ಚಲುವಂತ ಉದಾಹರಣೆಯಾಗಿದೆ. ಇದು ಒಂದು ಘಟನೆಯಲ್ಲ. ಇಂತಹ ಘಟನೆಗಳು ದಿನನಿತ್ಯ ನಮ್ಮ ಮನೆಗಳಲ್ಲಿ, ಪಕ್ಕದ ಮನೆಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಊರುಗಳಲ್ಲಿ ನಡೆಯುತ್ತಾನೆ ಇರುತ್ತವೆ. ಹೌದು, ಆ ಒಂದು ಅನುಮಾನ ಅನ್ನೋ ಕಿಡಿ ಎಂತೆಂಥ ಸಂಸಾರಗಳನ್ನು ಹಾಳು ಮಾಡಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಹೀಗಾಗಿ ಅನುಮಾನ ಪಡೋದು ಸಹಜ, ಆದರೆ ಯಾವಾಗಲೂ ನೋಡಬೇಕು. ಆಮೇಲೆ ಅದನ್ನು ಸತ್ಯ ಅಂತ ಸಹಿ ಆದ ಮೇಲೆ ಆಮೇಲೆ ನೀವು ಮಾತನಾಡಬೇಕು. ಕೂತು ಮಾತನಾಡಿದರೆ ಎಲ್ಲ ಸರಿ ಹೋಗುತ್ತದೆ. ಇಲ್ಲವಾದರೆ ಪಕ್ಕದಲ್ಲಿದ್ದ ಚಾಕುವನ್ನೇ ತೆಗೆದುಕೊಂಡು ಈ ರೀತಿ ಗಂಡನ ಮೇಲೋ ಹೆಣ್ಣನ ಮೇಲೋ ಮಕ್ಕಳ ಮೇಲೋ ಮಾಡಿದರೆ ಏನು ಬರುತ್ತೆ ನೀವೇ ಹೇಳಿ ಸ್ನೇಹಿತರೆ. ಹೌದು, ಮಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ. ಈ ದುರಂತಕ್ಕೆ ಕಾರಣವಾದ ಲೇಡಿ ಡಾಕ್ಟರ್ಗೆ ಕಾನೂನು ಯಾವ ರೀತಿ ಶಿಕ್ಷೆ ನೀಡಬೇಕು ಅನ್ನೋದನ್ನು ದಯವಿಟ್ಟು ವೀಕ್ಷಕರೇ ನೀವು ಕಾಮೆಂಟ್ ಮಾಡಿ ತಿಳಿಸಿ.